ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್ ಈಗಿದ್ದೀರ ಎಲ್ಲರೂ ಸ್ವಲ್ಪ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗಾಯ್ಸ್, ಇವತ್ತು ಒಂದು ಕಡೆ ಟ್ರಾವೆಲ್ ಮಾಡ್ತಿದ್ದೀವಿ. ಸೊ ಎಲ್ಲಿಗೆ ಅಂದರೆ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಅಂತ ಒಂದು ಬ್ಲಾಗ್ ನೋಡಿರ್ಬೋದು ನೀವೆಲ್ಲ. ಇವಾಗ ಮದುವೆಗೆ ಹೋಗ್ತಿದ್ದೀವಿ ಬೆಂಗಳೂರಿಂದ. ಟ್ರೈನ್ ಹಿಡಿಯೋವತ್ತಿಗೆ ಬೆವರೆಲ್ಲ ಎಳ್ದೋಯ್ತು, ಓಡ್ಕೊಂಡು ಬಂದ್ವಿ ಯಶವಂತಪುರಿಗೆ. ನೋಡಿದ್ರೆ ಇಲ್ಲಿಂದಲೇ ಸ್ಟಾರ್ಟ್ ಹಾಸನ ಗಾಡಿ. ಇವಾಗ ಹೊರಟೈತೆ ಗಾಯ್ಸ್. ಇವಾಗ ನಾನು ನನ್ನ ಕಸಿನ್ನು ಬಂದ್ವಿ, ಗಗನ್ನು. ಹೇಳೋ ಹೆಂಗಿತ್ತು ಬಂದಿದ್ದು, ಓಡ್ಕೊಂಡು ಬಂದಿದ್ದು? ಗೈಸ್ ದೇವೇ ಓಡ್ಕೊಂಬಂದ್ವಲ್ಲ, ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ಏನು ಮಾತಾಡೋಕ್ಕಾಗಲ್ಲ ಅಷ್ಟೇ. ಮಾತಾಡೋಕ್ಕಾಗಲ್ಲ ಗೈಸ್. ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಇಳಿದ್ಮೇಲೆ ಸ್ವಲ್ಪ ಸುಸ್ತಾಗ್ಬಿಟ್ಟೈತೆ, ಓಡ್ಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಟ್ರೈನ್ ಇಳಿದ್ಬಿಟ್ಟು ಹೊರಟಿದ್ದೀವಿ ಆಟೋದಲ್ಲಿ. ಆಟೋ ಮಾಡ್ಕೊಂಡು ಚೌಟ್ರಿ ಹತ್ರ ಹೋಗ್ತೀವಿ. ಇನ್ನೂ ಒಬ್ಬರು ಬಂದಿಲ್ಲ. ನೀನೇ ಲೊಕೇಶನ್ ಕಳಿಸು ಅಂದವ್ರೆ ನನಗೆ. ನಮಗೆ ಲೊಕೇಶನ್ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲ. ಇವ್ರು ಆಟೋದವ್ರು ಬರೀ ಹೋಗೋಣ ಅಂತಾರೆ, ಎಲ್ಲಿ ಹೋಗೋಣ ಅಂತಲೇ ಗೊತ್ತಿಲ್ಲ. ನಾವು ನೋಡಿದ್ರೆ ಇವಾಗ ಇಬ್ರು ಇಲ್ಲೇ ಇದ್ದೀವಿ. ಇವಾಗ ರೀಚ್ ಆಗಿದ್ದೀವಿ ನಾವು. ರೀಚ್ ಆಗಿದ್ದೀವಿ. ಬ್ಲಾಗ್ ಮಾಡಲಿಲ್ಲ, ಬ್ಯಾಗ್ ಎತ್ಕೊಂಡು ಬರ್ಬೇಕಾಗಿತ್ತು ಗೈಸ್. ಇವಾಗ ಬಂದಾಗಿಂದ ಏನು ಸಿಕ್ಕಿಲ್ಲ. ಹೋಗಿ ಆಚೆಗಡೆ ಸ್ವಲ್ಪ ಹೊಟ್ಟೆ ಹಾಕೊಂಡು ಬರ್ತೀವಿ. ಇವಾಗ ಈರುಳ್ಳಿ ದೋಸೆ ಬಂದಿದೆ, ತಿಂತಾ ಇದ್ದೀವಿ. ಇಲ್ಲಿಂದ ತಿಂದುಬಿಟ್ಟು ಓಡ್ತೀವಿ. ಇಲ್ಲಿಂದ ದೋಸೆ ತಿಂದ್ಬಿಟ್ಟು ಹೋಗೋಣ. ಇವಾಗ ತಿಂದಾಗಿದೆ ಗೈಸ್. ನಮ್ಮಮ್ಮ ಕಾಫಿ ಕುಡಿತವ್ರೆ. ಇಲ್ಲಿಂದ ಓಡ್ತೀವಿ. ಇವಾಗ ತಿಂದಾಗಿದೆ. ಶೀತ ಬಂದವ್ರೆ. ಯಾರು ಬಂದವ್ರು ನೋಡೋಣ. ಹೆಂಗಿದಿರ್ರಿ? ಮಾತಾಡ್ರಿ. ವ್ಲಾಗ್ ಮಾಡ್ಬೇಕು ಅಂತಿದ್ರ ಮಾತಾಡಿದೀವಿ. ಸಿಕ್ಕಿದ್ಯಾ? ಒಂದು ಹಗ್ ಮಾಡ್ತೀನಿ ಫಸ್ಟ್ ಬಾ. ಇವ್ರು ಯಾಕೆ ಒಬ್ಬೊಬ್ರು ಒಂದೊಂಥರ ಮಕ ಮಾಡ್ಕೊಂಡಾರಲ್ಲ ಇವರು. ಭಾಳ ಟೆನ್ಷನ್ ಇದಾರೆ ಇವ್ರಿಬ್ರಿಗೆ, ಗಂಟಿಗಿನ್ನವ. ನೋಡ್ರಿ ಇವರಿಬ್ರು, ಇವರೆಲ್ಲ ಅಕ್ಕ ತಂಗಿಯರು. ಇವ್ರಿಗೆ ಅಪ್ಪ ನಾನು ಅಲ್ಲ. ನಮಗೆ ಗೊತ್ತೇ ಇರಲಿಲ್ಲ ಇವ್ರು ಯಾರ್ಯಾರು ಅಂತ. ಅತ್ತೆ ಹೆಂಗಾದ್ರು? ಅತ್ತೆ ಅಣ್ಣನಿಂದ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನೋಡಪ್ಪ, ಭೈರಪ್ಪರ ಇವ್ರದ್ದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಲೊಕೇಶನ್ ಹಾಕಲ್ಲ ಇವರು. ಇವ್ರ ಲೊಕೇಶನ್, ನಿಮ್ಮನ್ ಲೊಕೇಶನ್ ಕೇಳೋದ್ರೆ ಇವ್ರು ಕೇಳಿದ್ರಿ, ಫೋನ್ ಮಾಡಿದೆ. ಅಪ್ಪ ನಾನು ಹೇಳಿದ್ನಲ್ಲಪ್ಪ, ನಾನು ನಡ್ಕೊಂಬಂದು ಕರ್ಕೊಂಡು ಹೋಗ್ತೀನಿ ಹಿಂದೆ. ನನಗೆ ಲೋಕೇಶ್ ಅಣ್ಣ ಅವರೆಲ್ಲ ಗೊತ್ತಿಲ್ಲ. ನನಗೆ ಲೊಕೇಶನ್ ಕೇಳ್ತೀರ? ಲೋಕೇಶ್ ಅಣ್ಣ ಗೊತ್ತಿಲ್ಲ ನನಗೇನು. ನೀವು ಲೋಕೇಶ್ ಅಣ್ಣ ಲೊಕೇಶನ್ ಅಲ್ಲ, ಲೊಕೇಶನ್ ಏನ್ ಗೊತ್ತಿತ್ತು? ನಾವು ಅನಕ್ಷರಸ್ಥರು. ಅಯ್ಯಪ್ಪ, ಅಷ್ಟೇ ಎಲೆಕ್ಟ್ರಾನಿಕ್ಸ್ ಮಾಡಿದೀರಾ? ನನ್ನ ಮಕ್ಕಳ ನೀವು ಮನುಷ್ಯ ಇದು ಜೀವನಾನ. ಇವ್ರು ನಮ್ಮ ಅಣ್ಣರು. ಗೊತ್ತು ಗೊತ್ತಾಯ್ತು. ಅವರು ಎಂಗೇಜ್ಮೆಂಟ್ ಅಲ್ಲಿ ಬ್ಲಾಗಲ್ಲಿ ಇದಾರೆ. ಅವರು ಇಡ್ತಾರೆ. ನಮ್ದು ಇದ್ರಲ್ಲಿ ಇಡ್ತಾರೆ, ಏನೋ ಮೊಬೈಲ್ ಇದ್ರಲ್ಲ, ವಿಡಿಯೋ ಕಾಲಲ್ಲಿ ಹಿಡಿದಿದ್ದೀರಾ? ವಿಡಿಯೋ ಕಾಲಲ್ಲಿ. ನೀವು ಬೆಂಗಳೂರಲ್ಲಿ ಏನ್ ಮಾಡ್ಕೊಂಡಿರೋದು? ನಾವು ಅನಿಮೇಷನ್ ಕೋರ್ಸ್ ಮಾಡಿದ್ದೀವಿ. ಹೌದಾ? ಮತ್ತೆ ಈಗ ರಜಾಕ್ ಬಂದಿರಾ? 3 ದಿವಸ. ತುಂಬಾ ದಿನ ಆಯ್ತು ನಿಮ್ಮನ್ನು ನೋಡಿ, ಬಹಳ ಸಂತೋಷ ಆಯ್ತು. ಹೌದಾ? ಇದೇ ಫನ್ ನಡೀತಾನೆ ಇರುತ್ತೆ ಗೈಸ್, ತಲೆ ಕೆಡಿಸ್ಕೋಬೇಡಿ, ಬರ್ತಾನೆ ಇರುತ್ತೆ. ತುಂಬಾ 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 ಫನ್.
ಎಲ್ಲ ರೀಲ್ಸ್ ಮಾಡಕ್ ನನ್ನೇ ಕಾಯ್ತಿದ್ದಾರೆ. ಆಮೇಲೆ ನಾಳೆ ಬೆಳಗ್ಗೆ ನೋಡಿ ಒಂದು ರಿವೀಲ್ ಆಗುತ್ತೆ ಡ್ರೆಸ್ಸು, ಎಲ್ಲ ಡ್ರೆಸ್ ಕೊಡು ಒಂದೇ. ಎಡಿಟಲ್ಲಿ ಏನಾದ್ರು ನಮ್ಗೆ ಏನಾರ ಮೆನ್ಸ್ ಹಾಕಿ ಏನೇನೋ ಬೇರೆ ಬೇರೆ ಹಾಕಿದ್ರೆ ನಿಮ್ಗೆ ಹಾಕಿ ರುಬ್ಬೋದು ಅಂತ ಗ್ಯಾರಂಟಿ. ಅಜ್ಜಿ ಮಾತಾಡ್ಸೋಣ ಬನ್ನಿ. ನಮ್ಮ ವಸಂತ ನನ್ನ ಕಡೆ ಗಮನನೇ ಕೊಡಂಗಿಲ್ಲ. ವಸಂತು ಗಮನನೇ ಕೊಡಂಗಿಲ್ಲ. ನಮ್ಮ ಪ್ರವೀಣ್ ಮಾತಾಡ್ಸೋಣ ಬನ್ನಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೆಂಗಪ್ಪ ಸಮಾಚಾರ? ರೆಡಿ ಅದ? ನಮ್ ಶಾಕಿಂಗ್ ತಾತ ಬಂದವ್ರೆ. ಶಾಕಿಂಗ್ ತಾತ, ಶಾಕಿಂಗ್ ಶಿವಮೂರ್ತಿ, ಶಾಕಿಂಗ್ ಶಿವಮೂರ್ತಿ. ನನ್ನನ್ನು ನೀವು ತುಳಿಯೋಕ್ಕಾಗಲ್ಲ. ನಾನು ಸೂಪರ್ ಸ್ಟಾರ್ ಆಗಾಯ್ತು. ಇಡೀ ವರ್ಲ್ಡ್ ಇರೋವರೆಗೂ, ಇಡೀ ಪ್ರಪಂಚ ಇರೋವರೆಗೂ ಈ ಸೂಪರ್ ಸ್ಟಾರ್ ಬಿಟ್ಟರೆ ಇನ್ನೊಂದು ಸೂಪರ್ ಸ್ಟಾರ್ ಇದ್ದಾರ? ಅರ್ಥ ಆಯ್ತಾ? ಶಾಕಿಂಗ್ ಶಿವಮೂರ್ತಿ. ಗೈಸ್ ಮತ್ತೆ ಇನ್ನೊಂದ್ಸತಿ ತಿಂಡಿಗೆ ಬಂದಿದ್ದೀವಿ. ಮತ್ತೆ ತಿಂಡಿಗೆ ಬಂದೀವಿ ನಾವು. ಶಾವಿಗೆ ತಿನ್ನಕ್ಕೆ ಆಚೆ ಕಡೆ ತಿನ್ನೋದು ಇಲ್ಲ ತಿಂತಿದ್ದೀವಿ. ಇವಾಗ ಬನ್ನಿ ತಿಂದ್ಬಿಟ್ಟು ಹೋಗೋಣ. ಕೂತಿದ್ದೀವಿ ಇನ್ನೊಂದು ರೌಂಡು. ನೀರಿಳಿದದೆ 5 ನಿಮಿಷ ಉಪ್ಪಿಟ್ಟು ಮಾಡಿದ್ದಾರೆ. 2ನೇ ರೌಂಡ್ ಬಡಿತಾ. ಗೈಸ್ ಇಲ್ಲಿ ನೋಡಿ ಗೈಸ್, ಬಾಳೆ ಗಿಡ ಎಲ್ಲ ಹೆಂಗಿದೆ ಗೈಸ್. ಬಾಳೆ ಗಿಡ ಫಾರ್ಮ್ ಮಾಡಿದ್ದಾರೆ ಇಲ್ಲಿ ಮಠದಲ್ಲಿ. ಈ ಸ್ನ್ಯಾಪ್ ಹಾಕಕ್ಕೆ ಓಡಾಡ್ತಿದ್ದಾನೆ ಅವನು. ಬಾಳೆ ಗಿಡ ಫಾರ್ಮ್ ಬಾಳೆ ಗಿಡ ಫಾರ್ಮ್. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಗೈಸ್ ಇವಾಗ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡೋಣ ಅಂತ ಒಂದು ರೀಲ್ ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ಬನ್ನಿ ಇವಾಗ ಹೋಗಿ ರೆಡಿ ಆಗಿಬಿಟ್ಟು ಇನ್ನೊಂದು ರೀಲ್ ಶೂಟ್ ಮಾಡಬೇಕು. ರೆಡಿ ಆಗೋಣ ಬನ್ನಿ. ಸೊ ಗೈಸ್ ಇವಾಗ ರೆಡಿ ಆಗಿದೆ ಇಬ್ಬರು. ಇವನು ಔಟ್ಫಿಟ್ ನೋಡಿ, ತೋರ್ಸೋ ಹಂಗೆ ಔಟ್ಫಿಟ್ ತೋರ್ಸೋ. ಸಿಂಪಲ್ ಔಟ್ಫಿಟ್ ಅಂತೆ. ನಮ್ ಸ್ವಲ್ಪ ಗ್ರ್ಯಾಂಡ್ ಇದೆ. ನನ್ ತೋರ್ಸ ಔಟ್ಫಿಟ್. ಸೊ ಬನ್ನಿ ಈಗ ಅಲ್ಲಿ ರೆಡಿ ಆದ್ರೆ ನಮ್ಮ ಆಂಟಿ ಅವರು ಅಂತ ನೋಡ್ಕೊಂಬರಕ್ ಹೋಗೋಣ. ಗೈಸ್ ಇವಾಗ ಎಲ್ಲ ರೆಡಿ ಆಗಿದ್ದಾರೆ. ನೋಡಿ ಇಲ್ಲಿ ರೆಡಿ ಆಗ್ತಿದ್ದಾರೆ ಎಲ್ಲ. ನಮ್ಮ ಅಮ್ಮ ಅವರು ಎಲ್ಲ ರೆಡಿ ಆಗ್ತಿದ್ದಾರೆ. ನಮ್ಮ ಆಂಟಿ ಎಲ್ಲ. ಇವಾಗ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಫೋಟೋ ಶೂಟ್ ಮುಗಿಸ್ಕೊಂಡು ಬಂದಿದ್ದೀವಿ. ಬನ್ನಿ ಕೂರಿಸ್ಬಿಟ್ಟಿದ್ದಾರೆ ನಮ್ಮ ಪ್ರವೀಣ್ ಮೊಮ್ಮನ್ನ ಎಲ್ಲ ನೋಡಿ. ಇಲ್ಲಿ ಎಲ್ಲ ಅತ್ತಿಗೆಂದಿರೆಲ್ಲ ಇಲ್ಲೇ ಸೇರ್ಬಿಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ಎಲ್ಲ ಫೋಟೋ ತಕ್ಕಂತಿದ್ದಾರೆ. ಇಲ್ಲೋಡಿ ಫೋಟೋ ತಕ್ಕೊಂಡಿದ್ದಾರೆಲ್ಲ. ಗೈಸ್ ಇವಾಗ ಮತ್ತೆ ಸೆಕೆಂಡ್ ಟೇಕ್, ಡ್ರೆಸ್ ಚೇಂಜ್ ಆದ್ಮೇಲೆ ಸೆಕೆಂಡ್ ಟೇಕ್ ತೊಳಕ್ ಬಂದಿದ್ದೀವಿ. ಬನ್ನಿ ವಿಡಿಯೋ ತೊಳೋಣ. 10 ವಿಡಿಯೋ ಆದಮೇಲೆ ಸೆಕೆಂಡ್ ಕ್ಲಿಪ್ ಕಂಪ್ಲೀಟ್. ಇವಾಗ ಡ್ಯಾನ್ಸ್ ಆಡ್ತಾರಲ್ಲ, ಆಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಬರೀ ನನ್ನಲ್ಲ ಮಾತಾಡೋ. ವೆಲ್ಕಮ್ ಡ್ಯಾನ್ಸ್ ಇವಾಗ ವೆಲ್ಕಮ್ ಡ್ಯಾನ್ಸ್ ಆಗುತ್ತೆ ಗೈಸ್. ಇವಾಗ ಸಾನಂಟಿ ಮಾತಾಡ್ರಿ, ಏನೋ ಮಾತಾಡುದು. ನೀವು ಮೇಕಪ್ ಇಷ್ಟ ಮಾಡ್ಕೊಬರ ಮಾತಾಡ್ರಿ. ಇವಾಗ ಗಂಟೆ ಬೆಳ್ಳೆ ಶಾಸ್ತ್ರ ಮುಗಿದು ಇವಾಗ ಅದನ್ನ ಅವರೇ ಹೇಳಿದ್ರು. ಇವಾಗ ರಿಸೆಪ್ಷನ್ ಹೆಣ್ಣು ಗಂಡು ಬರ್ತಾ ಇದಾರೆ. ಈಗೆಲ್ಲ ಡ್ಯಾನ್ಸ್ ಮಾಡಕ್ಕೆ ರೆಡಿ ಆಗೋರು. ನಾನು ಹೇಳಿದೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗಗನ್ ಕಡಲೆ ಬೆಲ್ಲ ತಗೊಂಬರ್ತಿದ್ಯಾ? ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಅಕ್ಕ ತಂಗಿರೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇಲ್ಲ ಅಣ್ಣ ಅವರು ಫೋಟೋ ತೆಗಿತಿದ್ದಾರೆ. ಗಂಡು ಬಂತು. ಇವಾಗ ಡ್ಯಾನ್ಸ್ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಫುಲ್ ಯಾರು ಜನನೇ ಇಲ್ಲ, ಫುಲ್ ಡ್ಯಾನ್ಸ್ ರೆಡಿ ಮಾಡ್ಕೊತಿದ್ದಾರೆ. ಶ್ರೀಮತಿ ನಿನ್ನವಳ ಒಲವಿನ ಹೃದಯ ಚೆಲುವಿನ ಪ್ರಾಯ ಕೊಡುವಳು ಮಾರಾಯ ಮನೆ ದೀಪ ಬೆಳಗುವಳು ಕತ್ತಲ
ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे होई गई रात અને ભૂલો બધી વાત પ્રેમની આ મૌસમ છે अब आओ मेरे पास रह जाओ मेरे साथ प्रेमनी आ मौसम छे ಸೊ ಗೈಸ್ ಇವಾಗ ಡ್ಯಾನ್ಸ್ ಆಗಿದೆ ಮದುವೆ ಇವ್ರದ್ದು ಇವ್ರ ಕೈ ಡ್ಯಾನ್ಸ್ ಮಾಡ್ತಾನ ಅವನ್ ಮಾಡಲ್ಲ ಕಣ್ರ. ಗೈಸ್ ಇವರು ಫೋಟೋ ಬರ್ತಿದ್ದೀರಾ ಏನು ತೆಗಿಯೋಣ ನಾನು ಒಬ್ಬೊಬ್ಬರ ಫೋಟೋ ಬರ್ತಾರೆ ಸ್ಟೇಜ್ ಮೇಲೆ
ಎಲ್ಲ ನಿಂತು ಬಿಟ್ಟವ್ರು, ನಮಗಿನ ಮುಂಚೆ ನಿಂತು ಬಿಟ್ಟವ್ರೆ. ನಾವು ಲಾಗ್ ಮಾಡಕ್ ಬರೋದಲ್ಲ, ಯಾರು ಇಲ್ಲಿ ಬರೋ ರೀಲ್ಸ್ ಮಾಡ್ಕೊಂಡು ರೀಲ್ಸ್ ಎಲ್ಲ ಕಾಲ ಕಳ್ಬೋದು ರೀಲ್ಸ್ ಎಲ್ಲ ಕಾಲ ಎಲ್ಲ ನಿಂತಿದ್ದೀವಿ, ಇಲ್ಲೇ ನಿಂತಿದ್ದೀವಿ ನೋಡಿ, ಎಲ್ಲ ಇಲ್ಲ ನಿಂತ್ಬಿಟ್ಟವ್ರೆ. ಈಗ ಹೋಗ್ತೀವಿ ಇವಾಗ ಫೋಟೋಗೆ. ಪ್ರೇಮಮ್ಮ, ಹ್ಯಾಪಿ ಮ್ಯಾರಿಡ್ ಲೈಫ್. ಏನ್ ಅನ್ನಿಸ್ತೈತಿ ಇವಾಗ? ಏನ್ ಅನ್ನಿಸ್ತೈತೆ ಹೇಳು, ಹೇಳ್ಬೇಕು. ಇಲ್ಲ ನೀನ್ ಹೇಳು, ಏನ್ ಅನ್ನಿಸ್ತೈತೆ ಅಂತ ಹೇಳ್ಬೇಕು ಇವಾಗ. ಅನಿಸ್ತಾಡಿಯಾ? ತುಂಬಾ ತುಂಬಾ ಅನಿಸ್ತಾಡಿಯಾ? ವಿಡಿಯೋ ಯಾರ್ಯಾರು ಎಂಗೇಜ್ಮೆಂಟ್ ವಿಡಿಯೋ ಗೊತ್ತಿರುತ್ತೆ? ಯಾರ್ಯಾರು ಎಂಗೇಜ್ಮೆಂಟ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, ಏನ್ ಮೀಮ್ ಆಗ್ತಿದೆ ಅಂತ ಗೊತ್ತಿರುತ್ತೆ. ಯಾರ್ಯಾರು ಎಂಗೇಜ್ಮೆಂಟ್ ಅವ್ರನ್ನ ಅತ್ತೆ ಹೆಸರೇನು? ನಮ್ಮ ಮಾಮಂದು ಪ್ರೇಮಮ್ಮ. ನೀನ್ ಹೇಳು ಅತ್ತೆದು. ಪ್ರತೀಕ್ಷಾ. ಜೋರಾಗಿ ಹೇಳು. ಪ್ರತೀಕ್ಷಾ. ಗಾಯ್ಸ್, ಇವಾಗ ಫೋಟೋ ಶೂಟ್ ಎಲ್ಲ ಆಗಿದೆ, ಹೋಗ್ತೀವಿ, ಊಟಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ. ಹೇಳ್ತಿ ಊಟ ಮಾಡ್ತಿದಾರೆಲ್ಲ, ರೀಲ್ಸ್ ಮಾಡ್ತಾರೆಲ್ಲ, ಸುಸ್ತಾಗಿ ಊಟ ಮಾಡ್ತಿದ್ದಾರೆ ಇವಾಗ ಎಲ್ಲ. ಅಮ್ಮ ಸುಸ್ತಾಯ್ತಾ ರೀಲ್ಸ್ ಮಾಡಿ? ಟೂಜಿ ಯಾರು ನೋಡಿ ತೋರಿಸ್ಲ ಅವ್ರ ರೀಲ್ಸ್ಗಳೀಗ. ಇವನ್ ವೆಯ್ಟ್ ನೋಡ ಇವನಿಗೆ ಹಾಕಿದ್ದಾರೆ, ನನ್ನ ವೆಯ್ಟ್ ನೋಡಿ ನನಗೆ ಹಾಕಿದ್ದಾರೆ. ನಿನ್ಗೆ ಎಷ್ಟು ತಿನ್ಬೇಕು ಅಷ್ಟು ಹಾಕಿದ್ದಾರೆ ಗಗನ್. ಸರಿನಾ? ಮ್ಯಾಚೇ ಇಲ್ಲ. ಏನಾಗಿತ್ತು ನಿಂದು? ಏನಾಗಿತ್ತು? ಇದು ಇಷ್ಟೇ ಹಾಕ್ಬಿಡಿ, ಇಷ್ಟು ಹಾಕೋದ್ರೆ ನಗ್ದಂಗೆ ಊಟ ಮಾಡ್ತಿರೋರು ಒಂದು ಇವ್ರೆ. ಕ್ಯಾಮ್ರಾ ಮುಂದೆ ಬಂದ್ರೆ ಮಾತ್ರ ನಗ್ತಾರೆ, ಖಾಲಿ ಮಾಡ್ತಿದ್ದಾರೆ. ನೋಡ್ರಿ ಇಲ್ಲಿ ಹೆಂಗೈತೆ ಊಟ, ಹೇಗಿದೆ ಊಟ? ಅದು ನನ್ನ ಅಣಿಮಯ್ಯ ಬೆಂಗಳೂರಿಂದ ಬಂದಿದ್ದಾನೆ, ಅದೇ ಒಂದು ಖುಷಿ ನನಗೆ. ಅವ್ನು ಯಾವ ಮದುವೆಗೂ ಬರ್ತಾನೆ, ಹಾಗೆ ನನಗೆ ಅದೇ ಒಂದು ಖುಷಿ. ಮಾಮನ್ ಮದ್ವೆ ಗೈಸ್, ಗಂಡು ಹೆಣ್ಣು ಇವಾಗ ಊಟಕ್ಕೆ ಬಂದವ್ರೆ. ಬನ್ನಿ ಮಾತಾಡ್ಸೋಣ. ಇವಾಗ ಊಟ ಮಾಡ್ತಿದ್ದೀರಾ? ಪ್ರೇಮಮ್ಮ ಊಟ ಮಾಡಿಸ್ಬೇಕು ಇವಾಗ, ಮಾಡಿಸು. ಸ್ವೀಟ್ ತಿನ್ಸು, ಸ್ವೀಟ್ ತಿನ್ಸು, ಸ್ವೀಟ್ ತಿನ್ಸು. ರೆಕಾರ್ಡ್ ಮಾಡ್ಕೊಂಡಿರ್ಕೊ. ಇಲ್ಲಿ ಇಲ್ಲಿ ತಿನ್ಸು, ನೀವು ತಿನ್ಸಿ. ಇಲ್ಲಿ ಗಂಡು ಹೆಣ್ಣು ಫೋಟೋ ಶೂಟ್ ನಡೀತಿದೆ, ನಾವು ಬಂದರೆ ಎದುರುತ್ತಾರೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಫುಲ್ ಸುಸ್ತಾಗ್ಬಿಟ್ಟು ಟಯರ್ಡ್ ಆಗಿದೆ ಸ್ವಲ್ಪ ಅಡ್ಡಾಡಿ. ಸೊ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ವ್ಲಾಗ್, ಸಬ್ಸ್ಕ್ರೈಬ್ ಮಾಡಿ. ಸೊ ಲವ್ ಯು, ಬೈ ಬೈ, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.